ಹಾಯ್ ಗೈಸ್, ವೆಲ್ಕಮ್ ಟು ಎಂಟರ್ ಸನ್ರೈಸ್ ಸೋಲಾರ್ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಸ್ವಾಗತ. ನಾವು ಇವತ್ತೊಂದು ಬಂದುಬಿಟ್ಟು ಗ್ಯಾಮಾ ಲಿಥಿಯಂ ಅಯಾನ್ 1200 ಮಾಡೆಲ್ ಆದ ಲಿಥಿಯಂ ಇನ್ವರ್ಟರ್ ಬಗ್ಗೆ ನಾವು ಮಾಹಿತಿ ಕೊಡುತ್ತೀವಿ. ಸೊ ಇದು ಬಂದುಬಿಟ್ಟು 1 kVA ಲೋಡ್ ಹ್ಯಾಂಡ್ಲಿಂಗ್ ಕೆಪಾಸಿಟಿ, ಅಂದರೆ 800 ವ್ಯಾಟ್, ರಿಯಲ್ ಪವರಲ್ಲಿ 800 ವ್ಯಾಟ್ ಲೋಡ್ ಹ್ಯಾಂಡ್ಲಿಂಗ್ ಕೆಪಾಸಿಟಿ ಇದೆ. ಆಮೇಲೆ ಇದಕ್ಕೆ ಬಂದುಬಿಟ್ಟು 1 ಕಿಲೋವ್ಯಾಟ್, ಅಪ್ ಟು 1 ಕಿಲೋವ್ಯಾಟ್ ನೀವು ಸೋಲಾರ್ ಪ್ಯಾನಲ್ನ ಕನೆಕ್ಟ್ ಮಾಡ್ಬೋದು. ಅಪ್ ಟು 1 ಕಿಲೋವ್ಯಾಟ್ ಮೀನ್ಸ್ ನೀವು 340 3 ಪ್ಯಾನಲ್ಸು ಅಥವಾ 590 ಇಲ್ಲ 510 ಯಾವ ಬೇಕಾದರೂ 12 ವೋಲ್ಟ್ ಆರ್ 24 ವೋಲ್ಟ್ ಬೋತ್ ಪ್ಯಾನಲ್ ನೀವು ಯಾವುದೇ ಥರ ನೀವು ಕನೆಕ್ಟ್ ಮಾಡ್ಬೋದು ಅಪ್ ಟು 1 ಕಿಲೋವ್ಯಾಟ್. ಇದು ಹೇಗೆ ಸಾಧ್ಯ ಅಂತ ಅಂದರೆ, ಇದರಲ್ಲಿ ಮೇನ್ ಬಂದುಬಿಟ್ಟು ಈ ಇನ್ವರ್ಟರ್ ಮೇನ್ ಫೀಚರ್ ಅಂದರೆ ಇದರಲ್ಲಿ MPPT ಚಾರ್ಜ್ ಕಂಟ್ರೋಲ್ ಬರುತ್ತೆ. MPPT ಅಂದರೆ ಯೂಶ್ವಲಿ 2 ಥರ ಚಾರ್ಜ್ ಕಂಟ್ರೋಲ್ ಬರುತ್ತೆ ಇನ್ವರ್ಟ್ರಲ್ಲಿ. ಒಂದು PWM ಬರುತ್ತೆ, ಇನ್ನೊಂದು MPPT. MPPT ಈಸ್ ಮೋರ್ ಎಫಿಷಿಯೆಂಟ್ ದ್ಯಾನ್ PWM. ಅಂದರೆ 95% ಅಪ್ ಟು ನಿಮಗೆ ಸೋಲಾರ್ ಪ್ಯಾನಲಿಂದ ಯುಟಿಲೈಸೇಷನ್ ನಿಮಗೆ ತೆಗೆದುಕೊಡುತ್ತೆ. ಸೊ ಈ ಇನ್ವರ್ಟ್ರಲ್ಲಿ ಲಿಥಿಯಂ ಫೆರೋಫಾಸ್ಫೇಟ್ ಕೂಡ ಬರುತ್ತೆ, ಬ್ಯಾಟ್ರಿ ಇನ್ಬಿಲ್ಟೇ ಇರುತ್ತೆ. ಅಪ್ ಟು ಲೈಕ್ 1.2 ಕಿಲೋವ್ಯಾಟ್ ಬ್ಯಾಟ್ರಿ, ಅಂದರೆ ಲಿಥಿಯಮಲ್ಲಿ ನಿಮಗೆ ಕಿಲೋವ್ಯಾಟಲ್ಲಿ ಹೇಳ್ತಾರೆ. 1.2 ಕಿಲೋವ್ಯಾಟ್ 25.6 ವೋಲ್ಟ್ ಲಿಥಿಯಂ ಫೆರೋಫಾಸ್ಫೇಟ್ ಬ್ಯಾಟ್ರಿ ಬರುತ್ತೆ. ಇದಕ್ಕೆ ಇನ್ವರ್ಟರ್ ಬಂದುಬಿಟ್ಟು ಟೋಟಲಿ 3 ಇಯರ್ ವಾರಂಟಿ ಬರುತ್ತೆ. ಸೊ ಇದರಲ್ಲಿ ಬಾಕ್ಸಲ್ಲಿ ನಿಮಗೆ ಆ್ಯಂಕರ್ ಫಾಸ್ಟ್ನರ್, ಆಮೇಲೆ ಫ್ಯೂಸ್ ಕೂಡ ಬರುತ್ತೆ, DC ಫ್ಯೂಸು, ಆಮೇಲೆ ಒಂದು ವಾರಂಟಿ ಕಾರ್ಡ್ ಬರುತ್ತೆ. ಆಮೇಲೆ ಈ ಇನ್ವರ್ಟರ್ ಇದು ಪ್ರೀಮಿಯಂ ಲುಕ್ಕಿಂಗ್ ಇನ್ವರ್ಟರ್, ಮತ್ತು ಇದನ್ನ ವಾಲ್ ಮೌಂಟ್ ಮಾಡ್ಬೋದು ಡೈರೆಕ್ಟಾಗಿ. ಆ ಥರ ನೀವು ಅದನ್ನ ವಾಲ್ ಮೌಂಟ್ ಮಾಡ್ಬೋದು. ಇದು ನಮ್ಮದು UTL ಕಂಪ್ನಿದು. ಸೊ ಇದರಲ್ಲಿ ಬಂದುಬಿಟ್ಟು ನಿಮಗೆ ಕ್ಲೋಸರ್ ಬನ್ನಿ. ಇದರಲ್ಲಿ ಏನಿದೆ ಅಂದರೆ 2 ಕೂಲಿಂಗ್ ಫ್ಯಾನ್ ಇದೆ ಮೇಲೆ, ಟು ಕೀಪ್ ದ ಇನ್ವರ್ಟರ್ ಕೂಲ್. ಆಮೇಲೆ ಔಟ್ಪುಟ್ ಸಾಕೆಟ್, AC ಔಟ್ಪುಟ್ ಸಾಕೆಟ್ 6 ಆಂಪಿಯರ್ ಬರುತ್ತೆ. ಆಮೇಲೆ ಇನ್ಪುಟ್ ಬಂದುಬಿಟ್ಟು ಇದು ಸೋಲಾರ್ ಇನ್ಪುಟ್, ಇದಕ್ಕೆ ನೀವು ಸೋಲಾರಿಂದ ತಂದಿದ್ದ ಕನೆಕ್ಷನನ್ನು ಇದಕ್ಕೆ ಮಾಡ್ಬೋದು. ಆಮೇಲೆ ಇದು ಬಂದುಬಿಟ್ಟು ಫ್ರಂಟ್ ಡಿಸ್ಪ್ಲೇ ಬರುತ್ತೆ, ಒಂದೇ ಪವರ್ ಬಟನ್ ಬರುತ್ತೆ, ಅಪ್ ಆ್ಯಂಡ್ ಡೌನ್. ಆಮೇಲೆ ನಿಮಗೆ ಇದರಲ್ಲಿ ಸೆಟ್ಟಿಂಗ್ ಮಾಡ್ಬೋದು, ಸೆಟ್ಟಿಂಗ್ ಬೂಸ್ಟ್ ಮೋಡು, ಚಾರ್ಜಿಂಗ್ ಮೋಡು. ಇದರಲ್ಲಿ ಏನಿದೆ ಸೆಟ್ಟಿಂಗ್ ಮಾಡೋಕ್ಕೆ ನಿಮಗೆ ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಕೊಟ್ಟಿರ್ತಾರೆ, ಯಾವ ಥರ ನೀವು. ಆಮೇಲೆ ಇದರ ಯೂಸರ್ ಮ್ಯಾನುವಲಲ್ಲಿ ಸಿಗುತ್ತೆ. ಸೆಟ್ಟಿಂಗ್ ಬಂದುಬಿಟ್ಟು ನಾರ್ಮಲಿ ಬೈ ಡಿಫಾಲ್ಟ್ ಬರೋದು ನಿಮಗೆ ಸ್ಮಾರ್ಟ್ ಮೋಡ್ ಅಂತ ಬರುತ್ತೆ. ಸೊ ಇದು DCMCB ಅಂದರೆ ಬ್ಯಾಟ್ರಿ ಆನ್ ಮಾಡೋಕ್ಕೆ. ಇದು ಟ್ರಾನ್ಸ್ಪೋರ್ಟೇಷನಲ್ಲಿ ಆನ್ ಆಗಬಾರ್ದಂತ ಲೇಬಲ್ ಹಚ್ಚಿರ್ತಾರೆ. ಆಮೇಲೆ ಇದು ಅರ್ಥಿಂಗ್ ಪಾಯಿಂಟು, ಇದು AC ರಿಸೆಟ್. ಏನಾದರೂ ಫಾಲ್ಟ್ ಆದರೆ ಇದು AC ರಿಸೆಟ್ ಸ್ವಿಚ್ ಓಪನ್ ಆಗುತ್ತೆ. ಸೊ ಲೈಕ್ ಶಾರ್ಟ್ ಸರ್ಕ್ಯೂಟ್ ಆದರೆ. ಆಮೇಲೆ ಇದು AC ಇನ್ಪುಟ್, ನೀವು ಅದಕ್ಕೆ ಸೋಲಾರ್ ಇನ್ಪುಟ್ ಕೊಟ್ಟರೆ, ಸೋಲಾರ್ ಅಂತೀನಿ, KVದಿಂದ ಇನ್ಪುಟ್ ನೀವು ಇದನ್ನ ಕೊಡ್ಬೋದು. ಇದು ಆಟೋಮೆಟಿಕ್ ಆಗಿ ಸೋಲಾರ್ನ ಮತ್ತು ಮನೆ ಎಲೆಕ್ಟ್ರಿಸಿಟಿ KVದು ಆಟೋಮೆಟಿಕ್ ಆಗಿ ಯುಟಿಲೈಸೇಷನ್ ಯಾವುದನ್ನು ಪ್ರಿಯಾರಿಟಿ ಕೊಡಬೇಕು ಆ ಥರ, ಅಂದರೆ ಜಾಸ್ತಿ ಸೋಲಾರ್ ಪ್ರಿಯಾರಿಟಿ ಕೊಡುತ್ತೆ. ಇದರಲ್ಲಿ 3 ಮೋಡ್ಸ್ ಬರುತ್ತೆ, ಒಂದು ಸ್ಮಾರ್ಟು, ಹೈಬ್ರಿಡು, ಇನ್ನೊಂದು ಬಂತು PCU ಈಸ್ ಮೋರ್ ಅಗ್ರೆಸಿವ್ ಮೀನ್ಸ್ ನಿಮಗೆ ಮ್ಯಾಕ್ಸಿಮಮ್ ಸೋಲಾರ್ ಪ್ಯಾನಲಿಂದ ಯುಟಿಲೈಸೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಮೇಲೆ ಸ್ಮಾರ್ಟ್ ಬಂದುಬಿಟ್ಟು ಸಿಟಿಯಲ್ಲಿ ಸ್ಮಾರ್ಟ್ ಮೋಡ್ನ ಯೂಸ್ ಮಾಡ್ಬೋದು. ಹೈಬ್ರಿಡ್ ಬಂದುಬಿಟ್ಟು ನೀವು ಎಲ್ಲಿ ಲೈಟ್ ಕಮ್ಮಿ ಇರುತ್ತೆ ಅಲ್ಲಿ ನೀವು ಹೈಬ್ರಿಡ್ ಮೋಡ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಮತ್ತೆ ಹೆಚ್ಚಿನ ಮಾಹಿತಿ ಏನಾದರೂ ನಿಮಗೆ ಕ್ವೆರಿ ಇದ್ದರೆ ನೀವು ಕಮೆಂಟಲ್ಲಿ ಕೇಳ್ಬೋದು. ಸೊ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ. ನಾನು ಇದರಲ್ಲಿ ಏನಾದರೂ ಕಮ್ಮಿ ಲೈಕ್ ಇನ್ನೂ ಏನಾದರೂ ಕವರ್ ಮಾಡೋದಿದ್ದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೆಚ್ಚಿನ ಮಾಹಿತಿನ ಕೊಟ್ಟು ಇದ್ರದ್ದು ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಇದ್ರದ್ದು ಇನ್ನೂ ಬ್ಯಾಕಪ್ ಟೆಸ್ಟ್ ಮಾಡಿಲ್ಲ, ಬ್ಯಾಕಪ್ ಟೆಸ್ಟ್ ಮಾಡಿ ಕೂಡ ಅದಕ್ಕೊಂದು ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ share the video with other people who want to purchase the lithium gamma 1200 inverter. Thank you.